ಮನೆ ಹಿಂದೆ ಸ್ವಲ್ಪ ಜಾಗ ಇದ್ದರೆ ಅದರಲ್ಲಿ ಯಾವ ರೀತಿ ನಾವು ಗೊಬ್ಬರವನ್ನು ತಯಾರಿಸ್ಕೊಳ್ಬಹುದು, ಗೊಬ್ಬರವನ್ನು ತಯಾರಿಸೋದರ ಜೊತೆಗೆ ಗಿಡವನ್ನು ಕೂಡ ಯಾವ ರೀತಿ ಬೆಳೆಸಬಹುದು ಅನ್ನೋದನ್ನು ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ಗಾರ್ಡನ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಒಳಗೊಂಡಿರುವ ನಮ್ಮ ಗಾರ್ಡನ್ ಚಾನೆಲ್ನ ವೀಕ್ಷಿಸ್ತಾ ಇದ್ದೀರಾ, ಕೀರ್ತಿ ಚೇತನ್ ಇನ್ ಕನ್ನಡ. ಮನೆ ಹಿಂದೆ ಸ್ವಲ್ಪ ಜಾಗ ಇದ್ದರೆ ಸಾಕು, ಅದರಲ್ಲಿ ಒಂದು ಗುಂಡಿಯನ್ನು ಅಥವಾ ಹೊಂಡವನ್ನು ತೆಗೆದುಬಿಟ್ಟು ಆ ಮಣ್ಣನ್ನು ಗಿಡಗಳಿಗೆ ಪಾಟಲ್ಲಿ ಹಾಕೋದಕ್ಕೆ ಬಳಸ್ಕೊಳ್ಳಿ. ಆನಂತರ ಏನು ಕಸ ನಿಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುತ್ತೆ ಆ ಕಸವನ್ನೆಲ್ಲ ಆ ಗುಂಡಿಗೆ ತಂದು ಹಾಕ್ತಾ ಇರಿ. ಆದರೆ ಹೀಗೆ ಗೊಬ್ಬರವನ್ನು ತಯಾರು ಮಾಡುವಾಗ ಒಂದು ಮುಖ್ಯವಾಗಿರೋ ಅಂಶ ನಾವು ಗಮನಿಸಬೇಕು. ಏನು ಅಂತ ಅಂದರೆ, ಏನೇ ಹಸಿ ಕಸವನ್ನು ಹಾಕಿದ ನಂತರ ಅದರ ಮೇಲೆ ಈ ರೀತಿಯ ಒಣ ಎಲೆಗಳಿಂದ ಕವರ್ ಮಾಡಿಬಿಡಿ. ಹೀಗೆ ಮಾಡೋದ್ರಿಂದ ಯಾವುದೇ ರೀತಿಯ ನುಸಿ, ನೊಣ, ಸೊಳ್ಳೆಗಳು ಅದರಲ್ಲಿ ಉತ್ಪತ್ತಿ ಆಗೋದಿಲ್ಲ. ಯಾವುದೇ ರೀತಿಯ ಅನ್ಹೈಜಿನಿಕ್ ಅಂತ ಅನಿಸೋದಿಲ್ಲ. ಈ ರೀತಿ ಒಣ ಎಲೆಗಳು ಅಥವಾ ಒಣಗಿರುವ ಯಾವುದಾದರೂ ರಟ್ಟಿನ ಪೀಸು, ಕಾರ್ಡ್ಬೋರ್ಡ್ ಶೀಟ್ಗಳು, ಇವುಗಳಿಂದ ಅದನ್ನು ಕವರ್ ಮಾಡಬೇಕು. ಹಾಗೆಯೇ ಸೆಗಣಿ, ಮನೆಯಲ್ಲಿ ಇರುವಂತಹ ತರಕಾರಿ, ಹಣ್ಣಿನ ಸಿಪ್ಪೆಗಳು, ಟೀ ಪುಡಿ ಇವೆಲ್ಲವನ್ನು ಬಳಸಬಹುದು. ಈ ರೀತಿಯಾಗಿ ಓಪನ್ ಪ್ಲೇಸಲ್ಲಿ ಗೊಬ್ಬರವನ್ನು ತಯಾರಿಸೋದ್ರಿಂದ ತುಂಬ ಬೇಗ ಗೊಬ್ಬರ ರೆಡಿ ಆಗುತ್ತೆ. ಏರ್ ಸರ್ಕ್ಯುಲೇಷನ್ ಚೆನ್ನಾಗಾದಷ್ಟು ಗೊಬ್ಬರ ಕೂಡ ತುಂಬ ಬೇಗನೆ ರೆಡಿ ಆಗುತ್ತೆ. ಆದರೆ ನೆನಪಿರಲಿ, ನಾನು ಹೇಳಿದಾಗೆ ಮೇಲ್ಗಡೆ ಒಣ ಕಸದಿಂದ ಕವರ್ ಮಾಡೋದ್ರಿಂದ ವಾಸನೆ ಮತ್ತು ಹುಳಗಳು, ನುಸಿ ಇವುಗಳ ತೊಂದರೆ ಇರೋದಿಲ್ಲ. ಹೀಗೆ ಗೊಬ್ಬರವನ್ನು ತಯಾರು ಮಾಡುವುದು ಒಂದು ವಿಧಾನ. ಆದರೆ ಇದರಲ್ಲಿ ನೀವು ಒಂದು ಎಕ್ಸ್ಟ್ರಾ ಬೆನಿಫಿಟನ್ನು ಪಡಿಬಹುದು. ಅದೇನು ಅಂತ ಅಂದರೆ, ಏನು ಈ ಗೊಬ್ಬರದ ಗುಂಡಿಯನ್ನು ನೀವು ಮಾಡ್ಕೊಂಡಿರ್ತೀರ, ಏನು ಹೊಂಡ ತೆಗೆದಿರ್ತೀರಲ್ಲ, ಅದರ ಸುತ್ತ ಗಿಡಗಳನ್ನು ನಟ್ಕೊಂಡಿರಿ. ಸೊ ಹೀಗೆ ಮಾಡೋದ್ರಿಂದ ಅಲ್ಲಿ ಸಾಧ್ಯವಾದಷ್ಟು ತುಂಬ ಆಳದಲ್ಲಿ ಬೇರು ಬಿಡುವಂತಹ ಗಿಡಗಳನ್ನು ನೆಡಬೇಕು. ಇದು ನಮ್ಮಂತಹ ಟೆರೆಸ್ ಗಾರ್ಡನ್ ಮಾಡೋರಿಗೆ ಸೂಕ್ತವಲ್ಲ. ಯಾರು ಹಳ್ಳಿಯಲ್ಲಿ ಸ್ವಲ್ಪ ಮನೆ ಹಿಂದೆ ಜಾಗ ಇರುತ್ತೆ, ನೀವುಗಳು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಎಸೆಯೋ ಬದಲು, ಅಥವಾ ನಿಮಗೆ ಸುಲಭದಲ್ಲಿ ಕುರಿ ಮತ್ತು ಹಸುವಿನ ಸೆಗಣಿ ಸಿಗ್ತಾ ಇದ್ದರೆ ಅದನ್ನು ತೊಗೊಂಡು ಬಂದು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ತೊಗೊಂಡು ಬಂದು ಈ ರೀತಿಯ ಗುಂಡಿಗಳಿಗೆ ಹಾಕ್ತಾ ಇರಿ. ಮತ್ತು ಒಣ ಎಲೆಗಳು ಅಥವಾ ರಟ್ಟಿನ ಕಾರ್ಡ್ಬೋರ್ಡ್ ಶೀಟ್ನ ಪೀಸ್ಗಳಿದ್ರೆ ಅದರಿಂದ ಕವರ್ ಮಾಡ್ತಾ ಇರಿ. ಹೀಗೆ ಅದನ್ನೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು. ಆ ಗುಂಡಿಯ ಸುತ್ತ ತುಂಬ ಆಳದಲ್ಲಿ ಬೇರು ಬಿಡುವಂತಹ ತೆಂಗಿನ ಮರಗಳನ್ನು ಅಥವಾ ಅಡಿಕೆ ಸಸಿಗಳನ್ನು ಅಥವಾ ದಾಸವಾಳ ಹೂವಿನ ಗಿಡಗಳನ್ನು ನೆಡಬಹುದು. ಸೊ ಇದರಿಂದ ನೀವು ಏನು ಲಾಭ ಪಡಿತೀರಾ ಅಂತ ಅಂದರೆ, ಆ ಗೊಬ್ಬರ ಉತ್ಪಾದನೆ ಆಗುವಾಗ ಏನು ಲಿಕ್ವಿಡ್ ಬರುತ್ತಲ್ಲ, ಅದರ ಸುತ್ತ ಇರುವಂತಹ ಮಣ್ಣು ಹೀರ್ಕೊಂಡಿರುತ್ತೆ. ಸೊ ಈ ಗಿಡಗಳಿಗೆ ನೀವು ಹೆಚ್ಚಿನ ಗೊಬ್ಬರವನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಆಳದಲ್ಲಿ ಇವುಗಳು ಬೇರು ಬಿಡೋದ್ರಿಂದ ಆ ಗೊಬ್ಬರದ ನೀರಿನ ಅಂಶ ಮಣ್ಣುಗಳು ಹೀರ್ಕೊಂಡು ಈ ಬೇರುಗಳಿಗೆ ಆ ಗೊಬ್ಬರ ಸಿಕ್ಕಿ ಗಿಡಗಳು ಸಮೃದ್ಧವಾಗಿ ಬೆಳೆಯುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿಯ ಪ್ಲಾನನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಗೊಬ್ಬರವನ್ನು ತಯಾರಿಸ್ಕೊಳ್ಬಹುದು. ಅದರ ಸುತ್ತ ಈ ರೀತಿಯ ಸಪೋಟ ಹಣ್ಣಿನ ಗಿಡಗಳು, ಹಾಗೆ ಕಾಳು ಮೆಣಸಿನ ಗಿಡಗಳನ್ನು ಬೆಳೆಸ್ಕೊಂಡ್ರೆ ನೀವು ಯಾವ ಆರೈಕೆ ಮಾಡುವ ಅವಶ್ಯಕತೆ ಅಥವಾ ಎಕ್ಸ್ಟ್ರಾ ಗೊಬ್ಬರಗಳನ್ನು ಕೊಡುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಅವು ಆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನೇ ಹೀರ್ಕೊಂಡು ತುಂಬ ಸಮೃದ್ಧವಾಗಿ ಬೆಳೆಯುತ್ತೆ. ಜೊತೆಗೆ ಈ ರೀತಿ ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಪಾಟಲ್ಲಿ ಏನು ಗಿಡಗಳನ್ನು ಬೆಳೆಸ್ತೀರಾ ಅದಕ್ಕೆ ಬೇಕಾಗುವಂತಹ ಗೊಬ್ಬರವನ್ನು ಕೂಡ ನೀವು ಈ ರೀತಿಯೇ ಮನೆಯಲ್ಲಿ ತಯಾರಿಸ್ಕೊಳ್ಬಹುದು. ಆದರೆ ಹೆಚ್ಚು ಆಳಕ್ಕೆ ಬೇರು ಹೋಗುವಂತಹ ಗಿಡಗಳನ್ನು ಮಾತ್ರ ಈ ಗೊಬ್ಬರದ ಗುಂಡಿಯ ಸುತ್ತ ಬೆಳೆಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಇಲ್ಲಿ ಒಂದು ತೆಂಗಿನ ಮರ, ಅದಕ್ಕೆ ಹಬ್ಬಿಕೊಂಡಿರುವ ಕಾಳು ಮೆಣಸಿನ ಬಳ್ಳಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಗೊಬ್ಬರವನ್ನು ನೀಡ್ತಾ ಇಲ್ಲ. ಆದರೂ ಕೂಡ ಫಸಲು ತುಂಬ ಚೆನ್ನಾಗಿ ಬರುತ್ತೆ. ಯಾಕೆ ಅಂತಂದರೆ ಅದರ ಸುತ್ತ ಇರುವಂತಹ ಮಣ್ಣು ಅಷ್ಟು ಫಲವತ್ತಾಗಿರುತ್ತೆ. ಇನ್ನು ನಿಮ್ಮಲ್ಲಿ ಹೆಚ್ಚು ಜಾಗ ಇದ್ದರೆ ನೀವು ಸೆಗಣಿಯನ್ನು ಹಾಗೆಯೇ ಸಪ್ರೇಟಾಗಿ ಒಣಗಿಸಿಕೊಂಡು ಗೊಬ್ಬರವಾಗಿ ಬಳಸ್ಕೊಳ್ಬಹುದು. ಯಾವ ವಿಧಾನ ನಿಮಗೆ ಸೂಕ್ತ ಆ ರೀತಿ ಅದನ್ನು ಅನುಸರಿಸಬಹುದು. ಆದರೆ ಸ್ನೇಹಿತರೆ, ಟು ಬಿ ಹಾನೆಸ್ಟ್, ಈ ರೀತಿ ಓಪನ್ ಪ್ಲೇಸಲ್ಲಿ ಗೊಬ್ಬರವನ್ನು ತಯಾರಿಸುವ ಈ ವಿಧಾನಕ್ಕಿಂತ ನನಗೆ ತುಂಬ ಬೆನಿಫಿಟ್ ಅಂತ ಅನಿಸಿರೋದು ನಾವು ತಯಾರಿಸುವಂತಹ ಏನು ಡ್ರಮ್ಮಲ್ಲಿ ಗೊಬ್ಬರ ತಯಾರಿಸ್ತೀವಲ್ಲ ಆ ವಿಧಾನ ನನಗೆ ತುಂಬ ಉಪಯುಕ್ತ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಕೂಡ
ಬಳಸಬಹುದು, ಅದು ಕೂಡ ನಮಗೆ ಸಿಗತ್ತೆ. ಹೀಗೆ ಗೊಬ್ಬರ ತಯಾರು ಮಾಡೋದ್ರಿಂದ ಲಿಕ್ವಿಡ್ ಫರ್ಟಿಲೈಸರನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬಹುದು. ಒಂದೇ ಒಂದು ನೆಗೆಟಿವ್ ನನಗೆ ಏನು ಅನಿಸಿತು, ನಾವು ಓಪನ್ ಪ್ಲೇಸಲ್ಲಿ ಗೊಬ್ಬರ ತಯಾರಿಸೋದ್ರಿಂದ ಅಂತಂದರೆ ಈ ಲಿಕ್ವಿಡ್ ಫರ್ಟಿಲೈಸರ್ ಸಿಗೋದಿಲ್ಲ. ಎಸ್, ಅಫ್ಕೋರ್ಸ್ ನೀವು ಅದರ ಸುತ್ತ ದೊಡ್ಡ ಹಣ್ಣಿನ ಗಿಡಗಳನ್ನು, ಹೂವಿನ ಗಿಡಗಳನ್ನು ಬೆಳೆಸೋದ್ರಿಂದ ಅದರ ಲಾಭವನ್ನು ಪಡಿಬಹುದು. ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಏನು ಗೊಬ್ಬರದ ಈ ಎಲ್ಲ ವಿಡಿಯೋಗಳನ್ನು ತೋರಿಸಿದೆ, ಇದು ನಮ್ಮ ತಾಯಿ ಮನೆಯಲ್ಲಿ ತಯಾರಿಸುವಂತಹ ಗೊಬ್ಬರದ ವಿಡಿಯೋ. ಇಷ್ಟೆಲ್ಲ ವಿಡಿಯೋಗಳನ್ನು ಮಾಡಿದ ನಂತರ ಅಮ್ಮನ ಮನೆ ಅಂತ ಅಂದಮೇಲೆ ಒಂದಿಷ್ಟು ಪ್ರೀತಿಯಿಂದ ಕೊಡೋದಿರುತ್ತಲ್ವ, ಅದರಲ್ಲಿ ಈ ಬಸಳೆ ಸೊಪ್ಪನ್ನು ಕೊಟ್ಟರು ನಮ್ಮ ತಾಯಿಯವರು. ಹೀಗೆ ಬಸಳೆ ಸೊಪ್ಪನ್ನು ಇಲ್ಲಿ ಏನು ಬೆಳೆಸಿದ್ದಾರೆ, ಇದು ಪ್ಯೂರ್ಲಿ ಆರ್ಗ್ಯಾನಿಕ್ಕು. ಇದಕ್ಕೆ ಎಕ್ಸ್ಟ್ರಾ ಕೇರ್ ಅಂತ ಏನೂ ತಗೊಂಡಿಲ್ಲ. ಏನು ಮನೆಯಲ್ಲಿ ಗೊಬ್ಬರ ಬರುತ್ತೆ ಅದನ್ನೇ ಹಾಕ್ತಾರೆ. ಜೊತೆಗೆ ಇದಕ್ಕೆ ಒಂದು ತುಂಬ ಮೇಯ್ನಾಗಿ ಬಳಸುವಂತಹ ಒಂದು ಇಂಗ್ರೀಡಿಯೆಂಟ್ ಏನು ಅಂತ ಅಂದರೆ ಶೇಂಗಾ ಹಿಂಡಿ. ಶೇಂಗಾ ಹಿಂಡಿಯನ್ನು ನೆನೆಸಿ ಬಸಳೆ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಎಲೆಗಳು ತುಂಬ ಅಗಲವಾಗಿ, ತುಂಬ ಹಸಿರಾಗಿ ಚೆನ್ನಾಗಿ ಬರುತ್ತೆ. ರೋಗಗಳು ಕಡಿಮೆ ಆಗುತ್ತೆ. ಇನ್ನೊಂದು, ಬಿಸಿಲು ಕೂಡ ಚೆನ್ನಾಗಿದ್ದಷ್ಟು ಗಿಡಗಳಿಗೆ ರೋಗಗಳು ಕಡಿಮೆ ಬರುತ್ತೆ. ಈಗ ನಮ್ಮ ಚಾನೆಲ್ನಲ್ಲಿ ನೀವು ಒಂದು ಬಕೆಟಲ್ಲಿ ಹೇಗೆ ಗೊಬ್ಬರವನ್ನು ತಯಾರಿಸಬಹುದು, ಒಂದು ಡ್ರಮ್ನಲ್ಲಿ ಹೇಗೆ ತಯಾರಿಸಬಹುದು, ಅಥವಾ ವೇಸ್ಟ್ ಆಗಿರುವ ಒಂದು ವಾಟರ್ ಬಾಟಲ್ನ ಕ್ಯಾನ್ನಲ್ಲಿ ಕೂಡ ಗೊಬ್ಬರವನ್ನು ಹೇಗೆ ತಯಾರಿಸಬಹುದು ಅನ್ನೋದನ್ನು ತೋರಿಸಿದ್ದೀನಿ. ನಾವು ಟೆರೆಸ್ನಲ್ಲಿ ಗೊಬ್ಬರವನ್ನು ತಯಾರಿಸುವಾಗ ನಮ್ಮ ಬಳಿ ಒಣ ಎಲೆಗಳು ಇರೋದಿಲ್ಲ. ಅದರ ಬದಲಾಗಿ ನಾವು ಕಾರ್ಡ್ಬೋರ್ಡ್ ಶೀಟನ್ನು ಬಳಸ್ತೀವಿ, ಮಣ್ಣನ್ನು ಬಳಸ್ತೀವಿ, ಕೋಕೋ ಪೀಟನ್ನು ಬಳಸ್ತೀವಿ. ಇದೆಲ್ಲವನ್ನು ಬಳಸ್ಕೊಂಡು ಮನೆಯಲ್ಲೇ ತಯಾರಾಗುವಂತಹ ಹಸಿ ಕಸವನ್ನು ಸದುಪಯೋಗ ಮಾಡಿಕೊಂಡು ಗೊಬ್ಬರವನ್ನು ತಯಾರಿಸಿ ಅದರಲ್ಲಿ ಕಾಂಪೋಸ್ಟ್ ಟೀ ಅಂದರೆ ಏನು ಲಿಕ್ವಿಡ್ ಫರ್ಟಿಲೈಸರ್ ಬರುತ್ತೆ ಅದನ್ನು ಕೂಡ ಬಳಸುವ ಒಂದೊಳ್ಳೆ ವಿಧಾನವನ್ನು ನಮ್ಮ ಚಾನೆಲ್ನಲ್ಲಿ ತೋರಿಸಿದ್ದೀನಿ. ನೀವು ಚಾನೆಲ್ನ ವಿಸಿಟ್ ಮಾಡಿ ಅಲ್ಲಿ ಕೂಡ ಈ ರೀತಿಯ ಗೊಬ್ಬರ ತಯಾರು ಮಾಡುವ ವಿಧಾನವನ್ನು ಬಳಸಬಹುದು. ಎಸ್, ನೀವು ನಿಮ್ಮ ಮನೆ ಹಿಂದೆ ಜಾಗ ಇದ್ರೂ ಈ ರೀತಿ ಡ್ರಮ್ನಲ್ಲೇ ಗೊಬ್ಬರ ತಯಾರಿಸ್ಕೊಂಡು ಅದರಲ್ಲಿ ಲಿಕ್ವಿಡನ್ನು ಕೂಡ ಬಳಸ್ಕೊಳ್ಳೋ ರೀತಿ ಗೊಬ್ಬರವನ್ನು ತಯಾರಿಸುವ ವಿಧಾನವನ್ನು ಕೂಡ ಅನುಸರಿಸಬಹುದು. ಚಾನೆಲ್ನ ವಿಸಿಟ್ ಮಾಡಿ. ಅದಲ್ಲದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಫೈನಲಿ ನಿಮಗೆ ಗೊಬ್ಬರದಲ್ಲಿ ಏನನ್ನು ಬಳಸಬಹುದು, ಏನನ್ನು ಬಳಸಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹಸಿ ಕಸವಾಗಿ ಎಲ್ಲ ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಯನ್ನು ಬಳಸಬಹುದು. ಆದರೆ ನಿಮ್ಮ ಗೊಬ್ಬರದ ಗುಂಡಿಯಲ್ಲಿ ಎರೆಹುಳಗಳು ಇದ್ದರೆ ಸಾಧ್ಯವಾದಷ್ಟು ನಿಂಬೆಹಣ್ಣಿನ ಸಿಪ್ಪೆಯನ್ನು ಸ್ವಲ್ಪ ಬಳಸೋದನ್ನು ಕಡಿಮೆ ಮಾಡಿ, ಸಿಟ್ರಿಕ್ ಇರುವಂತಹ ಹುಳಿ ಅಂಶ ಇರುವಂತಹ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಿ, ಬೇಯಿಸಿದ ಅಡುಗೆಯನ್ನು ಬಳಸೋದನ್ನು ಕಡಿಮೆ ಮಾಡಿ. ಹಾಗೆಯೇ ಒಣ ಕಸಕ್ಕೆ ಬಂದರೆ ಎಲ್ಲವನ್ನ ಸಹ ಬಳಸಬಹುದು. ನಾನ್ ವೆಜ್ಜನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆನಾ? ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋನ ನೋಡಿದ್ದಕ್ಕೆ. ನೋಡಿ, ಕೊನೆಯಲ್ಲಿ ಬರುವಾಗ ಅಮ್ಮನ ಮನೆಯಿಂದ ಇಷ್ಟೊಂದು ಬಸಳೆ ಸೊಪ್ಪನ್ನು ತಗೊಬಂದಿದ್ದಾಯಿತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆರ್ಗ್ಯಾನಿಕ್ಕೇ ಸಾಟಿ. ಯಾವಾಗಲೂ ಸಾಧ್ಯವಾದಷ್ಟು ಮನೆಯಲ್ಲಿ ಸಾವಯವವಾಗಿ ತರಕಾರಿಗಳನ್ನು ಬೆಳೆಸಿ. ಈಗ ಆಲ್ರೆಡಿ ಒಂದು ದೊಡ್ಡ ಯುದ್ಧವೇ ನಡೆಯೋ ಥರ ಇದೆ. ಯಾಕಂದರೆ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಮಟ್ಟಿಗಿನ ಆಹಾರದ ಬೆಳೆಗಳ ಉತ್ಪಾದನೆ ನಮ್ಮಲ್ಲಿ ನಡೀತಾ ಇಲ್ಲ. ಹಾಗಾಗಿ ಆ ಬೇಡಿಕೆಯನ್ನು ಪೂರೈಸೋದಕ್ಕಾಗಿ ಸಾಕಷ್ಟು ಕೆಮಿಕಲನ್ನು ಬಳಸಿ ಬೆಳೆಗಳನ್ನು ಹೆಚ್ಚು ಬೆಳೆಯೋದಕ್ಕೋಸ್ಕರ ಬೆಳೀತಾ ಇದ್ದಾರೆ. ಸೊ ಸಾಧ್ಯವಾದಷ್ಟು ನಿಮಗೆ ಬೇಕಿರುವ ಆಹಾರ ಪದಾರ್ಥವನ್ನು ನೀವೇ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಮುಂದೆ ಮತ್ತೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.